ಮುಗಿಸ್ಲಿಕ್ಕೆ ಇದನ್ನ 5-15 ವಚನ ಮಾರ್ಕನ್ ಬರೆದ ಸುವಾರ್ತೆ ನೀವು ತೆಗೆದಿದ್ಯಾದ್ರೆ ಅಲ್ಲಿ ಒಂದು ಬುದ್ಧಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಎಂತಹ ಬುದ್ಧಿ ಅಂತೆ? ಸ್ವಸ್ಥ ಬುದ್ಧಿ. ಮಾರ್ಕ 5:15 ಗೊತ್ತಿರೋದು. ದೆವ್ವಗಳ ದಂಡಿನಿಂದ ಬಟ್ಟೆಗಳನ್ನ ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿಗೆ ದೆವ್ವ ಬಡ್ಕೊಂಡಿದೆ. ಎಷ್ಟು ದೆವ್ವಗಳಂತ ಹೇಳುತ್ತೆ ವಾಕ್ಯ? ದಂಡು ಎಂಬುದಾಗಿ. ಲೀಸಿಯನ್ ಅಂತ ಹೇಳಿ ನಾವು ಲ್ಯಾಟಿನ್ ಅಲ್ಲಿ ನಾವು ನೋಡುವಾಗ ಲೀಸಿಯನ್ ಅಂದ್ರೆ 6,000 ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. 6,000 ದೆವ್ವಗಳು ಒಬ್ಬ ಮನುಷ್ಯನ ಒಳಗಡೆ ಒಕ್ಕಂಡ ಸಮಯದಲ್ಲಿ ಆತನ ಸ್ಥಿತಿ ಹಂಗಿರುವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ ಪ್ರಿಯರೇ, ಅಂತಹ ವ್ಯಕ್ತಿಯನ್ನ, ಆ ವ್ಯಕ್ತಿ ಇರ್ತಕ್ಕಂಥ ಸ್ಥಳವನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ಆ ಸ್ಥಳ ಯಾವ್ದಾಗಿತ್ತು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ. ಗೆದರಾಸೀನರ ಸೀಮೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಆ ಗೆರಸೇನರ ಸೀಮೆಗೆ ಆತನು ಮುಟ್ಟಿದಾಗ ಅಲ್ಲಿ ದೆವ್ವ ಹಿಡಿದಂತ ವ್ಯಕ್ತಿ ಬರ್ತಾ ಇದ್ದಾನೆ ಪ್ರಿಯರೇ. ಅವನು ಎಲ್ಲಿದ್ದಾನೆ? ಸಮಾಧಿಯಲ್ಲಿದ್ದಾನೆ. ಅವನು ಎಲ್ಲಿದ್ದಾನೆ? ತನ್ನ ದೇಹಕ್ಕೆಲ್ಲ ಗಾಯಗಳನ್ನ ಮಾಡಿಕೊಂಡಿದ್ದಾನೆ. ಅವನು ಎಲ್ಲಿದ್ದಾನೆ? ಪಾಪದಲ್ಲಿದ್ದಾನೆ. ತನ್ನ ಬಳಿಗೆ ಬರುವಂತವರಿಗೆ ಹಾನಿಯನ್ನ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಅಂತಹ ವ್ಯಕ್ತಿ ಯೇಸು ಸ್ವಾಮಿ ಬಂದ ತಕ್ಷಣ ಯೇಸುವಿನ ಮುಂದೆ ಬಂದು, ಸ್ವಾಮಿ ನನ್ನನ್ನ ಬಿಟ್ಟು ನೀನು ಹೋಗ ಅಂತ ಹೇಳಿದಾಗ, ದೆವ್ವ ಮಾತಾಡಿದಾಗ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಂತಂದ್ರೆ, ಪರಾತ್ಪರನಾದ ದೇವರೇ ಮಗನೇ, ನನ್ನ ಗೊಡುವೆ ನಿನಗೇಕೆ? ದೇವರಾಣೆ ನನ್ನನ್ನ ಕಾಡಬೇಡ ಎಂಬುದಾಗಿ ವ್ಯಕ್ತಿ ಹೇಳಿದಾಗ, ಎಲ್ಲಾ ದೆವ್ವ ಇವನನ್ನ ಬಿಟ್ಟು ಹೋಗು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು ಪ್ರಿಯರೇ. ಆ ವ್ಯಕ್ತಿ ಅವನು ನನ್ನವನು. ಹಲ್ಲೆಲೂಯಾ. ಮನುಷ್ಯರನ್ನ ಹಿಡಿಯಬೇಡ ಎಂಬುದಾಗಿ ದೇವರ ಆಜ್ಞೆ ಪ್ರಿಯರೇ. ಯಾವುದಕ್ಕೆ? ದೆವ್ವಗಳಿಗೆ, ಸೈತಾನನಿಗೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನು ಅವನನ್ನ ವಶ ಮಾಡಿಕೊಂಡ ಸಮಯದಲ್ಲಿ ಅವನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? 2ನೇ ವಚನದಿಂದ ನೀವು ನೋಡುವಾಗ ಸತ್ಯವೇದದಲ್ಲಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳ. ಅವನನ್ನು ಅನೇಕ ಸಾರಿ ಬೇಡಿಗಳಿಂದ ಸರಪಣಿಯಿಂದ ಕಟ್ಟಿದ್ದರು. ಅವನು ಸರಪಣಿಗಳನ್ನ ಕಿತ್ತು ಬೇಡಿಗಳನ್ನ ಮುರಿದು ಹಾಕಿದ್ದನು. ಅವನನ್ನ ಇನ್ನು ಯಾರು ಸರಪಣಿಯಿಂದ ಕಟ್ಟಲಾರದೆ ಹೋದರು. ಅವನನ್ನ ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿ ಗುಡ್ಡಗಳಲ್ಲಿ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ ದೂರದಿಂದ ಕಂಡು ನಾವು ನೋಡ್ತದೆ. ಇಂತಹ ಸ್ಥಿತಿ ಯಾವಾಗ? ಸೈತಾನನು ಅವನನ್ನ ವಶ ಮಾಡಿಕೊಂಡಾಗ ಪ್ರಿಯರೇ. ಹಲ್ಲೆಲೂಯಾ. ಅಂತಹ ವ್ಯಕ್ತಿಗೆ ದೇವರು ವಿಮೋಚನೆಯನ್ನ, ಬಿಡುಗಡೆಯನ್ನ, ವಿಮುಕ್ತಿಯನ್ನ ಕೊಟ್ಟಂತ ಸಮಯದಲ್ಲಿ ಅವನು ಹೆಂಗಿದಾನಂತ? ಈಗ ಸ್ವಸ್ಥ ಬುದ್ಧಿ ಉಳ್ಳವನಾಗಿ ಬೆತ್ತಲೆ ಆಗಿರ್ತಕ್ಕಂಥ ವ್ಯಕ್ತಿ ಬಟ್ಟೆಗಳನ್ನ ಹಾಕಿಕೊಂಡ, ಅವು ಸರಪಣಗಳಿಂದ ಕಟ್ಟಲ್ಪಟ್ಟಂತ ವ್ಯಕ್ತಿ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿಕೊಂಡು ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡಿದ್ದಾನೆ. ಅರಚುವಂತ, ಕಿರುಚುವಂತ, ಆರ್ಭಟ ಮಾಡುವಂತ ವ್ಯಕ್ತಿ ಸ್ವಸ್ಥ ಬುದ್ಧಿಯಿಂದ ಇರುವಂತದನ್ನ ಆ ಜನರು ಕಂಡು ಏನ್ ಮಾಡ್ತಾ ಇದಾರಂತೆ? ಹೆದರ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಳಿಗೆ ಬಂದಂತ ಸಮಯದಲ್ಲಿ ನಿನ್ನ ಜೀವಿತವನ್ನು ದೇವರು ಬದಲಾವಣೆ ಮಾಡಿದಾಗ ಏನ್ ಮಾಡ್ತಾರೆ ಜನರು? ಏನ್ ಮಾಡ್ತಾರೆ? ನಿನ್ ಬಗ್ಗೆ ಏನ್ ಮಾಡ್ತಾರ್ರಿ? ಈ ವ್ಯಕ್ತಿಗೆ ಹೆಂಗಂತ ಇದ್ರೆ ನಿನಗೂ ಕೂಡ ಹಂಗಂತಾರೆ. ಹಲ್ಲೆಲೂಯಾ. ನಿನ್ನನ್ನು ನೀನು ಹಾಳು ಮಾಡಿಕೊಳ್ಳುವಾಗ ಅವ್ರು ಏನು ಅನ್ನೋದು? ನಿನ್ನನ್ನು ನೀನು ಸಮಾಧಿಯ ಗವಿಗಳಲ್ಲಿ ಇರುವಂತ ಸ್ಥಿತಿಯಲ್ಲಿ ನೀನು ಇರುವಾಗ, ಚಿಂತೆಯಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ, ಭಯಂಕರವಾದಂತ ಯಾತನೆಯ ಸ್ಥಿತಿಯಲ್ಲಿ ನೀನು ಇದ್ದಾಗ ಅವ್ರು ಏನು ನಿನ್ನ ಬಗ್ಗೆ ಕಾಳಜಿ ಮಾಡೋದೆ? ಹಲ್ಲೆಲೂಯಾ. ನಿನಗೆ ಆಹಾರ ಇರ್ಲಾರ್ದಂತ ಸ್ಥಿತಿ, ನೀನು ಏಕಾಂಗಿ ಆದಂತ ಸ್ಥಿತಿ, ಅನಾಥನಾದಂತ ಸ್ಥಿತಿಯಲ್ಲಿದ್ದಾಗ ಅವ್ರು ನಿನಗೆ ಏನು ಮಾತಾಡಿಸಲು? ಆದ್ರೆ ಯೇಸು ನಿನ್ನ ಬಳಿಗೆ ಬಂದು ನಿನಗೆ ಬಿಡುಗಡೆಯನ್ನ, ವಿಮೋಚನೆಯ ಭಾಗ್ಯವನ್ನು ದಯಪಾಲಿಸಿದ ಸಮಯದಲ್ಲಿ ನೀನು ಸ್ವಸ್ಥ ಬುದ್ಧಿ ಉಳ್ಳಂತ ಮನುಷ್ಯನಾಗಿ ಮಾರ್ಪಟ್ಟಾಗ, ನಿನ್ನ ಒಳಗಡೆ ಇರ್ತಕ್ಕಂಥ ಆ ಒಂದು ಕೆಟ್ಟ ಬುದ್ಧಿ ತೊಲಗಿಸಲ್ಪಟ್ಟು, ಆ ಒಂದು ಸೈತಾನದ ಬುದ್ಧಿ ತೊಲಗಿಸಲ್ಪಟ್ಟು ನೀನು ಹೊಸ ಮನುಷ್ಯನಾಗಿ ಬದಲಾವಣೆ ಆದಾಗ ಜನರು ಏನ್ ಮಾಡ್ತಾರೆ? ನಿನಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅವರಿಗೆ ನೀನು ಕೆಟ್ಟವನಾಗಿ ಇರುವಂತದ್ದೇ ಇಷ್ಟ. ಅವರಿಗೆ ನೀನು ಸಮಾಧಿಯ ಗವಿಗಳಲ್ಲಿ ಇರುವಂತದ್ದೇ ಇಷ್ಟ. ಅವರಿಗೆ ನೀನು ಬಂಧನಗಳಲ್ಲಿ ಕಟ್ಟಲ್ಪಟ್ಟಂತ ವ್ಯಕ್ತಿಯಾಗಿರುವಂತದ್ದೇ ಇಷ್ಟ. ನೀನು ಬಿಡುಗಡೆ ಹೊಂದಬೇಕೆಂಬುದಾಗಿ ಅವರ ಇಷ್ಟ ಇಲ್ಲ. ಯಾಕಂದ್ರೆ ಅವರು ಅಲ್ಲೇ ಇದ್ದಾರೆ, ನಿನ್ನನ್ನು ಕೂಡ ಅಲ್ಲೇ ಇರಿಸ್ಬೇಕಂತ ಹೇಳಿ ಅವ್ರು ಇಷ್ಟಪಡ್ತಾರೆ ಪ್ರಿಯರೇ. ಆದ್ರೆ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಅವನು ಸ್ವಸ್ಥ ಬುದ್ಧಿಯಿಂದ ಕೂತ್ಕೊಂಡಿದ್ದಾನೆ ಯೇಸುವಿನ ಪಕ್ಕದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಅವನಿಗೆ ಸ್ವಸ್ಥ ಬುದ್ಧಿ ಬರೋದಕ್ಕೆ ಕಾರಣ ಏನಂತಂದ್ರೆ, ಅವನಿಗೆ ಯೇಸು ಸ್ವಾಮಿ ಬಿಡುಗಡೆಯನ್ನ ಕೊಟ್ಟರು ಪ್ರಿಯರೇ. ಸ್ವಸ್ಥ ಬುದ್ಧಿ ಉಳ್ಳಂತ ವ್ಯಕ್ತಿ ಯೇಸುವಿಗಾಗಿ 4,000-5,000 ಜನರನ್ನ ಏನ್ ಮಾಡಿದಾರೆ? ಆತನ ಬಳಿಗೆ ಕರೆದುಕೊಂಡು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ 17ನೇ ವಚನದಿಂದ, ಆತನು ದೋಣಿಯನ್ನು 18ನೇ ವಚನದಿಂದ,
ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನ ಇರಬಡಿದ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿ ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನ ಮಾಡಿದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನ ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯ ಪಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳ್ರಿ, ಆ ಒಂದು ವ್ಯಕ್ತಿ ಸ್ವಸ್ಥ ಬುದ್ಧಿಯುಳ್ಳವನಾಗಿ ಇರುವಂತದನ್ನ ಜನರು ಏನ್ ಮಾಡ್ತಾ ಇಲ್ಲ, ಸಹಿಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಗೋಸ್ಕರವಾಗಿ ಅನೇಕ ಆತ್ಮಗಳನ್ನ ತನ್ನ ಸಾಕ್ಷಿಯ ಮೂಲಕವಾಗಿ ಆ ವ್ಯಕ್ತಿ ಏನ್ ಮಾಡಿದಾರೆ, ಗೆದ್ದುಕೊಂಡ ಪ್ರಿಯರೇ. ಮೊದಲನೇದಾಗಿ ನಾವು ನೋಡಿದ್ವಿ ಎಂತಹ ಬುದ್ಧಿ ಅಂತೆ, ಬುದ್ಧಿಹೀನ ಕಾರ್ಯವನ್ನ ಮಾಡಿದಂತಹ ಬುದ್ಧಿ ಸೌಲನದ್ದು. ಆ ಸೌಲನ ಬುದ್ಧಿ ಏನ್ ಮಾಡುತ್ತೆ, ಅವನ ಅರಸತನವನ್ನ ತೆಗೆದಾಕ್ತು. ಎರಡನೇದಾಗಿ ಬುದ್ಧಿವಂತೆಯಾದ ಅಬಿಗೈಲಳು ತನ್ನ ಯಜಮಾನನ ಪ್ರಾಣವನ್ನ, ತನ್ನ ಕುಟುಂಬಸ್ಥರ ಪ್ರಾಣವನ್ನ, ತನ್ನ ಆಳುಗಳ ಪ್ರಾಣವನ್ನ ಆಕೆ ಏನ್ ಮಾಡಿದ್ಲು, ಕಾಪಾಡಿದ್ಲು ಪ್ರಿಯರು. ಮೂರನೇದಾಗಿ ನಾವು ನೋಡಿದ್ವಿ, ಬುದ್ಧಿಯುಳ್ಳ ಮನುಷ್ಯನನ್ನ ಆತ್ಮಿಕ ಜೀವಿತವನ್ನ ನಾಶ ಮಾಡ್ಬೇಕಂತೇಳಿ ಅನೇಕ ಹುನ್ನಾರಗಳನ್ನ ಮಾಡಿದಾಗಲೂ ಕೂಡ ಮಳೆಗಳು ಬಂತು, ಗಾಳಿ ಬಂತು, ಮತ್ತೆ ನಾವು ನೋಡಿದ್ವಿ ಹಳ್ಳಗಳು ಬಂದ್ರು ಕೂಡ ಆ ವ್ಯಕ್ತಿ ತನ್ನ ಭಕ್ತಿಯ ಜೀವಿತವನ್ನ, ತಾನು ಎಲ್ಲಿ ಮನೆಯನ್ನ ಕಟ್ಟಿಕೊಂಡಿದ್ದೇನೆ ಅನ್ನುವಂಥ ಜೀವಿತವನ್ನು ಏನ್ ಮಾಡಲಿಲ್ಲ, ಬಿಟ್ಟುಕೊಳ್ಳಿಲ್ಲ ಪ್ರಿಯರು. ಅದಕ್ಕಾಗಿ ಆ ವ್ಯಕ್ತಿ ಬುದ್ಧಿಯುಳ್ಳಂತ ವ್ಯಕ್ತಿ ಆದ. ಇಲ್ಲಿ ಅದೇ ರೀತಿಯಾಗಿ ನಾವು ನೋಡಿದ್ವಿ, ಮತ್ತೆ ಯಾರ ಕುರಿತಾಗಿರಿ, ವ್ಯಕ್ತಿ ತಂದೆಯಿಂದ ದೂರವಾಗಿ ಆ ಬುದ್ಧಿ ಸ್ವಬುದ್ಧಿಯಿಂದ ದೂರವಾದ, ಸ್ವಂತ ಬುದ್ಧಿಯಿಂದ ದೂರವಾಗಿ ಮತ್ತೆ ಬುದ್ಧಿ ಬಂದ ಮೇಲೆ ದೇವರ ಬಳಿಗೆ ಆತನ ಏನ್ ಮಾಡಿದ, ಬಂದು ಎಲ್ಲ ಆಶೀರ್ವಾದಕ್ಕೆ ಪುನಃ ಪಾತ್ರನಾಗ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಯಾವ ಬುದ್ಧಿ ರೀ, ಬುದ್ಧಿವಂತರಾದಂತ ಕನ್ನಿಕೆಯರಲ್ಲಿರ್ತಕ್ಕಂತ ಬುದ್ಧಿ ಪ್ರಿಯರೇ, ಸಿದ್ಧರಾಗುವುದಕ್ಕಾಗಿರುವಂತ ಬುದ್ಧಿ, ಮದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿರ್ತಕ್ಕಂತ ಬುದ್ಧಿ ಪ್ರಿಯರೇ. ಕೊನೆಯದಾಗಿ ನಾವು ನೋಡಿದ್ವಿ ಯಾವ ಬುದ್ಧಿ ರೀ, ಸ್ವಸ್ಥ ಬುದ್ಧಿ. ಯಾವ ಬುದ್ಧಿ ರೀ, ಸ್ವಸ್ಥ ಬುದ್ಧಿ. ಸ್ವಸ್ಥ ಬುದ್ಧಿ ಕ್ರಿಸ್ತರಿಗಾಗಿ 5,000 ಜನರನ್ನ ನಾವು ನೋಡ್ತಾ ಇದ್ದೀವಲ್ಲ, 5,000 ಜನರು, 4,000 ಜನರು ಯೇಸು ಸ್ವಾಮಿ ಅದ್ಭುತ ಮಾಡಿರ್ತಕ್ಕಂಥ ಆ ಕಾರ್ಯ ಅದು ಎಲ್ಲಿ ನಡೆದಿರುವಂತದ್ರಿ, ದೆಕಪೋಲಿ ಸೀಮೆಯಲ್ಲಿ. ಈತನು ಸುವಾರ್ತೆಯನ್ನು ಸಾರಿದ ಕಾರಣಕ್ಕಾಗಿ ಅಷ್ಟು ಜನರು ಯೇಸುವಿನ ಬಳಿಗೆ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಸಹೋದರ ಸಹೋದರಿಯೇ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಿಮಗೆ ಇನ್ನೂ ಬುದ್ಧಿ ಬರಲಿಲ್ಲವೇ ಅಂತೇಳಿ ದೇವರು ಪ್ರಾರಂಭದಲ್ಲಿ ಮಾತಾಡಿದ್ರು. ನಿಮ್ಮಲ್ಲಿ ಯಾವ ಬುದ್ಧಿ ಇದೆ ಈ ಸಮಯದಲ್ಲಿ? ಚಂಚಲ ಬುದ್ಧಿ ಇದೆನಾ? ವಕ್ರ ಬುದ್ಧಿ ಇದೆನಾ? ಮೋಸದ ಬುದ್ಧಿ ಇದೆನಾ? ಗ್ರಹಿಸಲಾರದ ಬುದ್ಧಿ ಇದೆನಾ? ನಿಮ್ಮ ಬುದ್ಧಿ ಕೆಟ್ಟು ಹೋದಂತ ಸ್ಥಿತಿಯಲ್ಲಿ ಇದೆನಾ? ಮಂದ ಬುದ್ಧಿ ಇದೆನಾ? ಸ್ವಬುದ್ಧಿ ಇದೆನಾ? ದುರ್ಬುದ್ಧಿ ಇದೆನಾ? ಕೇಡಿನ ಬುದ್ಧಿ ಇದೆನಾ? ತಪ್ಪಿ ಹೋದಂತ ಬುದ್ಧಿ ಇದೆನಾ? ಸಹೋದರಿ, ಈಗಲಾದರೂ ನೀನು ಬುದ್ಧಿಯನ್ನ ತಂದುಕೋ. ಈಗಲಾದರೂ ಭಕ್ತಿಯ ಜೀವಿತವನ್ನ ಮಾಡು. ಈಗಲಾದರೂ ಬುದ್ಧಿವಂತಳಾಗು. ಈಗಲಾದರೂ ಸ್ವಸ್ಥ ಬುದ್ಧಿಯನ್ನ ಹೊಂದಿಕೋ. ಈಗಲಾದರೂ ಬುದ್ಧಿ ತೆಗೆದುಕೊಂಡು ಭಕ್ತಿಯನ್ನ ಪ್ರಾರಂಭ ಮಾಡು. ಸುಂದರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ರಿ. ಸಿದ್ಧವಾಗಿದ್ದೀರಾ? ಸಿದ್ಧವಾಗದ ಸ್ಥಿತಿಯಲ್ಲಿ ಇಷ್ಟು ದಿವಸ ಜೀವಿಸಿದರೆ ಸಮಯದಲ್ಲಿ ದೇವರ ಹತ್ರ ಕೇಳ್ಕೊಳ್ರಿ, ಸರಿ ಮಾಡಿಕೊಡ್ರಿ. ಪಶ್ಚಾತ್ತಾಪದಿಂದ ದೇವರೇ, ಎಷ್ಟು ದಿವಸ ಎಷ್ಟೋ ಸಲ ವಾಕ್ಯ ಕೇಳಿದ್ರು ಕೂಡ ಸಿದ್ಧವಾಗಲಾಗದ ಅದೇ ಸ್ಥಿತಿಯಲ್ಲಿ ನಾನು ಇದ್ದೀನಪ್ಪ. ಇನ್ನೂ ಮತ್ತೆ ನಾನು ಲೋಕದ ಕಡೆ ಹೋಗ್ತಾ ಇದ್ದೇನೆ, ಶಾಪದ ಕಡೆ ಹೋಗ್ತಾ ಇದ್ದೇನೆ. ದೇವರೇ, ನನಗೆ ಕ್ಷಮಿಸು. ನಾನು ಯಾವುದೇ ಬಿಟ್ಟು ಬಂದಿದ್ದ ಮತ್ತೆ ತಿರುಗಿ ಪುನಃ ಅದನ್ನೇ ಮಾಡ್ತಾ ಇದ್ದೇನೆ. ಅದನ್ನೇ ನನಗೆ ದೇವರು ಇವತ್ತು ಎಚ್ಚರಪಡಿಸಿದ್ದಾರೆ. ನಿನ್ನ ಬದಲಾವಣೆ ಆಗಬೇಕು, ಬುದ್ಧಿವಂತಿ ಆಗಬೇಕು, ಬುದ್ಧಿವಂತನಾಗಬೇಕು. ನಿನ್ನ ಮನಸ್ಸನ್ನ ಮಾರ್ಪಡಿಸ್ಕೊಳ್ಬೇಕು. ಯಾವುದರಿಂದ ಶಾಪ ಬಂದಿತ್ತು ಅದರಿಂದ ನೀನು ಬಿಡುಗಡೆ ಹೊಂದಿ ಮತ್ತೆ ಪುನಃ ಶಾಪದ ಕಡೆ ನೀನು ಹೋಗಿದ್ದೀಯ. ಇವತ್ತು ದೇವರು ನೇರವಾಗಿ ನಿನ್ನ ಸಂಗಡ ಮಾತಾಡಿದ್ದಾನೆ. ಇನ್ನು ಮುಂದೆ ಇರ್ತಕ್ಕಂಥ ಆಶೀರ್ವಾದವನ್ನು ನೀನು ಕಳ್ಕೊಳಕ್ ಹೋಗ್ಬೇಡಿ. ಇಷ್ಟು ದಿವಸ ಕಳ್ಕೊಂಡಿದ್ದೀಯೇನೆ. ಮತ್ತೆ ಯಾರ್ದೋ ಮಾತು ಕೇಳಿ ನಿನ್ನ ಮನಸ್ಸನ್ನು ಚಂಚಲ ಮಾಡಿಕೊಂಡು ದೇವರನ್ನ ಬಿಟ್ಟು ನೀನು ಇಷ್ಟ ಬಂದಂತೆ ನೀನು ಜೀವಿಸಿದೀಯ. ಸೃಷ್ಟಿ ಕಡೆ, ಸೃಷ್ಟಿಯ ವಿಚಾರಗಳ ಕಡೆ
ದೇವರೀಗ ನಿನ್ನ ಸಂಗಡ ಮಾತಾಡಿದ, ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ. ದೇವರೇ ನನ್ನ ತಪ್ಪಾಗಿದೆ ಕ್ಷಮಿಸಿ ಎಂಬುದಾಗಿ ದೇವ್ರನ್ನ ಕೇಳಿಕೊ. ದೇವ್ರನ್ನ ಕೇಳಿಕೊ. ನಿನಗೆ ಅಸಮಾಧಾನ ಯಾಕಿದೆ? ಸಮಾಧಾನ ಹೊಂದಲಾರದ ಸ್ಥಿತಿ ಯಾಕಿದೆ? ಶಾಂತಿ ಇಲ್ಲದ ಸ್ಥಿತಿ ಯಾಕಿದೆ? ಯಾವುದು ಬಂದರೂ ಕೂಡ ಆ ಮನೆ ಬೀಳಲಾರದ ಸ್ಥಿತಿಯಲ್ಲಿ ಗಟ್ಟಿಯಾಗಿ ಕಟ್ಕೊಂಡಿದ್ದಾನೆ. ಈಗ ನಿನ್ನ ಮನೆ ಯಾವ ಪ್ರಕಾರವಾಗಿ ಕಟ್ಕೊಂಡಿದೀಯ? ಕಣಮುಚ್ಚಿ ದೇವರನ್ನ ಕೇಳ್ಕೊ. ಈ ಸಮಯದಲ್ಲಿ ಬಿರುಗಾಳಿ 4 ಕಡೆಯಿಂದ ಬಂತು, ಹಾಳಾಗ್ಲಿಲ್ಲ. ಮನೆಗೆ ಬಡಿದ್ರೆ ಮಳೆ ಭಯಂಕರವಾಗಿರುವಂತ ಮುಳುಗಿಸುವಂತ ಒಂದು ಸ್ಥಿತಿಯಲ್ಲಿ ಬಂತು, ಆ ಮನೆ ಹಾಳಾಗ್ಲಿಲ್ಲ. ಇವತ್ತಿನ ಆಳವಾದ ಬುನಾದಿ ಹಾಕೊಂಡಿದೀಯ. ವಿಶ್ವಾಸ ಯಾರೋ ಹೇಳಿದ ಮೇಲೆ ಬುನಾದಿ ಹಾಕೊಂಡು ನಿನ್ನ ಮನೆ ನೀನು ಕೆಡಿಕೊಂಡಿದ್ದೀಯ. ಈಗ ಆಳವಾಗಿ ನೀನು ಬುನಾದಿಗೆ ತೋಡಿ ನಿನ್ನ ಮನೆಯನ್ನು ಕಟ್ಟು. ನೀನು ವಾಸ ಮಾಡೋ ಮನೆ ಅಲ್ಲ, ನಿನ್ನ ಹೃದಯ ಎಂಬ ಮನೆ. ದೇವರು ವಾಸ ಮಾಡಲಿಕ್ಕೆ, ದೇವರನ್ನ ಕರೀಲಿಕ್ಕೆ ನಿನ್ನ ಮನೆಯನ್ನ ಕಟ್ಟು. ನಿನ್ನಲ್ಲಿರುವ ಕೋಪ, ದ್ವೇಷ, ಕಕ್ಷ, ಅಸೂಯ, ಮತ್ಸರ, ಪಾಪ ಸ್ವಭಾವಗಳೆಲ್ಲ ತೆಗೆದು ಹಾಕು. ಆಗಿ ಒಪ್ಪಿಕೋ, ಬಿಟ್ಟು ಬಿಡು. ದೇವರು ಕೇಳ್ತಾ ಇದ್ದಾನೆ, ಯುಗ ಯುಗಾಂತರಗಳ ನರಕಕ್ಕೆ ಹೋಗೋದು ಬೇಡ ಎಂಬುದಾಗಿ ನಿನ್ನನ್ನು ಕರೆದಿದ್ದಾರೆ. ಯುಗ ಯುಗಾಂತರಗಳು ನಿನ್ನ ಆತ್ಮ ಶಾಶ್ವತವಾಗಿರುವಂತಹ ಸಮಾಧಾನ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ದೇವರು ನಿನ್ನನ್ನು ಇಷ್ಟಪಟ್ಟಿದ್ದಾರೆ. ರಕ್ಷಣೆ ಹೊಂದಿ ಕೂಡ ಇನ್ನೂ ನೀನು ಪಾಪದ ಸುಳಿವಿಗೆ ಬಿದ್ದಿದೀಯಾ? ರಕ್ಷಣೆ ಹೊಂದಿ ಕೂಡ ಇನ್ನೂ ನೀನು ಅಪವಿತ್ರವಾಗಿ ನಡ್ಕೊಂಡ, ರಕ್ಷಣೆ ಹೊಂದಿ ಕೂಡ ಇನ್ನೂ ನೀನು ನಿನ್ನ ಜೀವನದಲ್ಲಿ ದೇವರಿಂದ ದೂರಾಗಿ ಹೋಗಿದ್ದೀಯಾ? ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಒಪ್ಪಿಕೋ, ಬಿಟ್ಬಿಡು. ಎಷ್ಟು ದಿವಸ ಆ ಕಾರ್ಯವನ್ನು ಮಾಡ್ತೀಯ? ಸರ್ವಶಕ್ತಿಗಳ ದೇವರಿಗೆ ಕರುಣಾನಿಧಿಯ ತಂದೆ ಸ್ತೋತ್ರ. ನನ್ನ ಸಂಗಡ ಬೆಲೆ ಸಂಗಡ ಮಾತಾಡಬೇಕಾಗಿ ಸ್ತೋತ್ರ. ದೇವ, ನಮ್ಮ ದೋಷಗಳನ್ನು, ನಮ್ಮ ಪಾಪಗಳನ್ನು ತೆಗೆದಾಕಪ್ಪ. ನಿನ್ನ ಕಲ್ಲುವರಿ ಗಿರಿಯಲ್ಲಿ ನಿನ್ನ ಶಿಲುಬೆಯ ಕರ್ತನೆ ಮುಂದೆ ನಿಂತ್ಕೊಂಡಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನ ಹಂಗಲ್ಲಿ ನಿಂತುವರೆಗಿರ್ತಕ್ಕಂಥ ಎಲ್ಲ ಪಾಪ ದೋಷಗಳನ್ನು ತೆಗೆದುಹಾಕು. ರಕ್ತವನ್ನು ಸುರಿಸಿ ಕರ್ತನೇ ನಮ್ಮನ್ನ ಸ್ವಾಮಿ ಶುದ್ಧಿಗೊಳಿಸಯ್ಯ, ಸಿದ್ಧಗೊಳಿಸಯ್ಯ. ನಿನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಸ್ವಾಮಿ ನೂತನಗೊಳಿಸು. ನಾವು ಹೊಸ ಮನುಷ್ಯರಾಗಬೇಕು. ಆಳವಾಗಿ ಸಿದ್ಧತೆಯಿಂದ ಕೂಡಿದ ಮನೆಯನ್ನ ನೀನು ನಮ್ಮೊಳಗೆ ವಾಸ ಮಾಡಲಿಕ್ಕೆ ನಾವು ಕಟ್ಟಬೇಕು. ಪ್ರೀತಿ, ನೀತಿ, ಶಾಂತಿ, ತ್ಯಾಗ, ತಾಳ್ಮೆ, ಕರ್ತನೆ, ನಡವಳಿಕೆ, ಇವೆಲ್ಲವರ ವಸ್ತುಗಳಿಂದ ಸ್ವಾಮಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಂತೆ, ಮನೆಯನ್ನ ಕಟ್ಟಿಕೊಳ್ಳುವಂತೆ ನೀನು ಮಾಡಪ್ಪ. ಎಲ್ಲದಕ್ಕೂ ಮೇಲಾಗಿ ಪ್ರೀತಿಯನ್ನ ಸ್ವಾಮಿ ಶಾಶ್ವತವಾಗಿರುವಂಥದ್ದು, ನೀನು ಇಷ್ಟಪಡುವಂಥದ್ದು, ನಿನ್ನಲ್ಲಿರುವಂಥದ್ದು ಸಕಲ ಧರ್ಮಶಾಸ್ತ್ರ ನೆರವೇರಿಸುವಂಥದ್ದು ಆಗಿದೆ ಎಂಬುದಾಗಿ ಲೇಖನ ಗ್ರಂಥಸ್ಥ ಮಾಡಿದ್ದೀವಿ. ಆ ಪ್ರೀತಿಯನ್ನು ಸ್ವಾಮಿ ಕಲಿತುಕೊಂಡು ಆ ಪ್ರೀತಿಯಲ್ಲಿ ನಡೆಯುವಂತೆ, ಆ ಪ್ರೀತಿ ನೀತಿಯಲ್ಲಿ ಶಾಶ್ವತವಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಮಾಡು ಸ್ವಾಮಿ. ಸಿದ್ಧಗೊಳ್ಳುವಂತೆ ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾರೆ. ದೇವರೇ ನಿನ್ನ ಕೆಲಸ ಪಡಿಸಲಿ. ಎಲ್ಲ ಘನಮಾನ ಮಹಿಮೆಗೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭು ನಾಮದಲ್ಲಿ ಎಲ್ಲರೂ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ.